ನಾವೆಲ್ಲರೂ ರೆಡಿಯಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಿದೀವಿ. ನಿಮ್ ಕಡೆ ಏನ್ ನಡೀತಿದೆ? ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕ್ಯಾಮ್ರಾ ಪರ್ಸನ್ ಆಗಿದ್ದಾರೆ ನಮ್ಮ ನಾದ್ನಿ ಬಾನು ಅವರು. BM ವಾಸಿ ಆಗಿರೋದ್ರಿಂದ ಫುಲ್ ಸಖತ್ತಾಗಿ ತಯಾರಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಬಾನು ಅವ್ರ ಜೊತೆ ನಾನು ರಶ್ಮಿ, ಮಾದಪ್ಪಣ್ಣನ ಮನೆ ಮಾರಿಗುಡಿ. ಎಲ್ಲಿ ಬರೀ ನಮ್ದೇ ಸೌಂಡ್ ಕೇಳ್ತಿದೆ, ರಾಣಿ ಕಾಣ್ತಿಲ್ಲ. ಅದಕ್ಕೆ ನಮ್ ಬಸಿ ತಡ ಆಯ್ತು. ಸೋಮೇಗೌಡ ಬಾವ ಬಸಿ ಫೋನ ಈ ಕಡೆ ಕಿಡಿರಿ. ನನಗೂ ಪಾರು ಎಂಟ್ರಾಗಿದ್ರೆ ಈಟೊತ್ತಿಗೆ ನನ್ನ ಪಾದ ಪೂಜೆನೂ ಮಾಡಿರೋಳು. ಸೋಮೇಗೌಡ ಬಾವ, ನಮ್ಮ ಅತ್ತಿಗೆ ಅವಾಗ ಪಾರ್ಕೆ ತಗೊಂಡು ಪೂಜೆ ಮಾಡಿದ್ ಮರ್ತ್ಬಿಟ್ಟ. ರಾಣಿ ಮನಗೋಡ್ರಿ. ಪಾರು ಅವರೇ ನಮಸ್ಕಾರ. ನಮಸ್ಕಾರ. ನಾನು ಇಲ್ಲೇ ಇದ್ದೀನಿ. ಇವರೆಲ್ಲರೂ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಓಕೆ ಓಕೆ ಸೂಪರ್. ನಾವೆಲ್ಲರೂ ಇದೀವಿ, ರತ್ನ ಒಬ್ಳೆ ಮಿಸ್ಸಿಂಗು. ಅಣ್ಣ ಅತ್ಗೆ ನೀವೇ ಮಿಸ್ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ಮೇಲೆ ನಾವು ಸುಮ್ಮನಿರಕ್ಕಾಗತ್ತಾ? ಅದಕ್ಕೆ ನನ್ನ ತಂಗಿ ಮನೆಗೆ ನಾನು ನನ್ನ ಹೆಂಡ್ರು ಭೀಮ್ ನಮಸ್ತೆ ಪೂಜೆಗೆ ಅಂತ ಬಂದ್ಬಿಟ್ಟು. ರತ್ನ ಬಂದ್ಲು. ರತ್ನವ ಬಾ ಬಾ ಬಾ, ಹೆಂಗಿದ್ಯವ? ಹಾ, ಈಗ ಎಲ್ರೂ ಸೇರ್ದಂಗಾಯ್ತು. ಇವಾಗ ನಮ್ ಗುಂಡು ಮೊದಲು ಪೂಜೆ ಶುರು ಮಾಡ್ಲಿ. ಗುಂಡು ಶುರು ಹಚ್ಕೋ. ಓಕೆ ಗಾಯ್ಸ್, ನಾನಿವಾಗ ನನ್ನ ಗಂಡನ ಪಾದ ಪೂಜೆ ಮಾಡ್ತೀನಿ. ಅದು ಹೆಂಗ್ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡಿ. ರೀ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಒಂದು ನಿಮಿಷ, ಒಂದೊಂದು ಮಾತೈತೆ. ನನಗೆ ನಾನು ಹೆಂಡತಿ ತವ ಪಾದ ಪೂಜೆ ಮಾಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಹಂಗೆ ನೋಡೋಕೋದ್ರೆ ನಾನೇ ಅವಳ ಪಾದ ತೊಳೆದು ನೀರು ಕುಡಿದ್ರು ನನ್ನ ಪಾಪ ತೀರಕ್ಕಿಲ್ಲ. ಲಿಸಿನ ಯಾಕ್ಲ ಹಿಂಗೆ ಮಾತಾಡಿಯಾ? ಅಲ್ಲ, ಇವಾಗೆಲ್ಲ ಸರಿ ಹೋಯ್ತು ತಾನೆ. ಈಗಲೂ ಹಳೇದನ್ನೇ ನೆನ್ಸ್ಕೊಂಡು ಸುಮ್ಕೆ ಕೊರಗ್ತಾ ಇದೆಯಾ? ಅಲ್ಲಕಲ್ಲ, ನೋಡ್ಲ ವಸಿ ನಮ್ಮ ಗುಂಡೂರ ಏಟ್ ಖುಷಿಯಾಗಿದ್ದಾಳೆ. ನಿನ್ ಪಾದ ಪೂಜೆ ಮಾಡ್ಬೇಕು ಅಂತ ಕಾಯ್ತಾ ಕುಂತವಳೆ. ಏನು ಮಾತಾಡದೆ ಸುಮ್ಕೋಗಿ ಮಾಡಿಸ್ಕ. ಅರ್ಥ ಆಗಕ್ಕಿಲ್ಲ, ನಿಮ್ಗೆ ಹೆಂಗೆ ಒಳ್ಳೆ ಪೂಜೆ ಮಾಡಿಸ್ಕತಿಯ ಬಂದೂಕ್ ತರ್ಲಾ? ಬೇಡ ಬ್ರೋ, ಮಾಡ್ಕೊತೀನಿ. ನೀನೇನ್ ಮಾಡಿ? ನಾನಾ ಬಾಳೆ ಮಂಡಿಗೆ ಹೋಗಿ ಬಾಳೆಗೊನೆ ತಗೊಬಂದು ಬಾಳೆಹಣ್ಣು ಸಿಪ್ಪೆ ಸುಲಿತಾ ಕೂತ್ಕೋತೀನಿ. ನಿಮ್ಮೆಲ್ರಿಗಿಂತ ಮುಂಚೆ ನನ್ನ ಹೆಂಡ್ರು ರೆಡಿ ಆಗಿದ್ದಾಳೆ ಗಂಡನ ಪಾದ ಪೂಜೆ ಮಾಡೋದಕ್ಕೆ. ಕೂತ್ಕೊಳ್ಳ. ಗುರುವೆ, ಸುರಜ್ಕ. ಓ ಸರಿ ಸರಿ. ನೀವೇನ್ರಿ ಅವನನ್ನು ಕೂರ್ಸ್ಬಿಟ್ಟು ನೀವೇ ನಿಂತಿದ್ದೀರಾ? ಕೂತ್ಕೊಳ್ಳಿ. ಮೆತ್ತಗೇಳೆ. ಅಂಕಲ್, ಲೀಲಾ ಆಂಟಿ ಅದೇ ತರ ಲವ್ ಮಾಡೋದು. ಒಬ್ಬೊಬ್ರು ಒಂದೊಂದ್ ತರ ಲವ್ ತೋರಿಸ್ತಾರೆ. ನೋಡಿ, ನನ್ ಗಂಡ ತುಂಬಾ ಸಾಫ್ಟ್. ರತ್ನ, ನಿನ್ ಗಂಡ ಹೆಂಗೆ? ನನ್ನ ಗಂಡನು ಸಾಫ್ಟೇ ಅಪ್ಪ. ನನ್ನ ದೊರೆ ಹೂವ, ಮಲ್ಗೆ ಇಡ್ಲಿ ಇದ್ದಂಗೆ. ಶಾರು, ಎಲ್ರು ಹೇಳ್ತಾವ್ರೆ, ನೀನೇನೇ ಹೇಳು. ಮಾತಾಡ್ತಾನೆ ಇರ್ತೀರಾ ಇಲ್ಲ ಪೂಜೆ ಶುರು ಮಾಡೋಣ? ಅಯ್ಯೋ ಮಾಡೇ ತಾಯಿ. ರಶ್ಮಿ, ನೀನು ಶುರು ಮಾಡಬ. ರೀ ಪಾದ ಇಡ್ರಿ. ಇಡ್ರಿ ಕಾಲ. ಮೆತ್ತಿಗೆ ಕಚ್ಕುಳಿ ಆಗ್ತಾ ಇದೆ. ವಿಡಿಯೋ ಕಾಲ್ ಆಗವ್ರೆ, ವಸಿ ಪೀರೋತಿನ ಕಮ್ಮಿ ಮಾಡೋ. ಸುಮ್ನಿರಪ್ಪ ನೀನು. ನಾನ್ ಮುಟ್ಟಿದ್ ಸಾಕ್ ನಿಮ್ ಮಾದಪ್ಪನ ಮೂಲ ಅಂತಾರೆ. ಇದ್ಯಾವ ಹಣೆ ಬರ? ಯಾವನೇ ಒಂದು ಕಾಲು ತೊಳೆದನ್ನ ನಾವು ನೋಡ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ನೀನು ತೊಳಿತೀಯಾ? ಮತ್ತೆ ತೊಳ್ದೆ.
ನೆಕ್ಸ್ಟ್ ಯಾರ ಮನೇಲಪ್ಪ ಪೂಜೆ? ನಮ್ಮ ಗುಂಡು ಲೀಲಾ ಆಂಟಿ ಪೂಜೆ ಮಾಡಿದ್ದಾಯ್ತು, ಇವಾಗ ನಮ್ಮ ರಾಣಿ ಸರ್ದಿ. ಅದಕ್ಕೆ ನಮ್ಮ ಮನೇಲಿ 2 ಜೋಡಿ, ನಾನು ನಂದೊರೆ, ಅಕ್ಕ ಬಾವ. ಅಕ್ಕ ಇವಾಗ ನೀವು ಶುರು ಮಾಡಿ. ಅಯ್ಯೋ ನೀನು ಹೇಳಿ ಅಂತಾನೆ ಕಾಯ್ತಾ ಇದ್ದೆ ರೀ, ಕೂತ್ಕೊಳ್ಳಿ. ಅಲ್ಲ ನಾನು ಮಿಂದ್ರಿ ಕರಿತಾವಳೆ ಅಂದರೆ ಚಂದ್ರಲೋಕದಾಗಿದ್ರು ಚಂಗಂತ ಹಾರ್ಕೊಂಬಂದ್ಬಿಡ್ತೀನಿ. ಬಾ ಇಂದ್ರಿ. ನೂರು ವರ್ಷ ಸಂದಾಗಿರೋ ಅಂದ್ರಿ. ಅಣ್ಣ ಈ ಪಾದ ಪೂಜೆ ನೋಡ್ತಿದ್ರೆ ನನಗೂ ಮದುವೆ ಆಗೋಣ ಅನ್ನಿಸ್ತದೆ. ಆದರೆ ಒಂದು ಕಿತ್ತ ಕೊಟ್ಟಿರೋ ಮನಸ್ಸು ಇನ್ನೊಬ್ರು ಕೊಡಕ್ಕೆ ಬರೋಕ್ಕಿಲ್ಲಲ್ವಾ, ಅದಕ್ಕೆ ಸುಮ್ಮನೆ ಹೋಗಿ. ಲೋ ಸೋಮ, ಮದುವೆ ಮಾಡ್ಕೊತೀನಿ ಅಂತಂದ್ರೆ ಹೇಳೋ, ನಾನು ಮದುವೆ ಮಾಡಿಸ್ತೀನಿ. ಅದೇನು ಮನಸ್ಸು ಕೊಟ್ಟಿದ್ದೀನಿ ಅಂತ ಹೇಳ್ತೀಯಲ್ಲೋ. ನೋಡು, ಹಾಕ್ಕೊಂಡಿರೋ ಚಿಡ್ಡಿ ಕೊಳೆ ಆಗಿತ್ತು ಅಂತಂದ್ರೆ ತೊಳೆದ್ಬಿಟ್ಟು ಮತ್ತೆ ಹಾಕೊಳ್ಳಲ್ವಾ? ಮದುವೆ ಆಗಲ್ಲ, ಜೀವನದಾಗ ಒಳ್ಳೇದಾಯ್ತದೆ. ಅಜ್ಜಿ, ನಮ್ಮ ಸೋಮೇಗೌಡ ಭಾವನ್ಗೆ ಒಂದು ಒಳ್ಳೆ ಹುಡುಗಿನ ನಾನೇ ಹುಡುಕ್ತೀನಿ. ಅಕ್ಕ ಭಾವನ್ ಪೂಜೆ ಮಾಡಾಯ್ತು, ಇವಾಗ ನಮ್ಮದು. ದೊರೆ ಬನ್ನಿ ಕೂತ್ಕೊಳ್ಳಿ. ಅದಕ್ಕೂ ಮುಂಚೆ ನಾನೇನೋ ಹೇಳಬೇಕು. ನಮ್ಮ ಮನೆಯಲ್ಲಿ ಎಲ್ರೂ ರಾಣಿನ ದೇವತೆ ಅಂತ ಕರೀತಾರೆ. ದೇವರು ಕೇಳಿದ್ದನ್ನೆಲ್ಲ ಕೊಡ್ತಾರಂತೆ. ಚಿಕ್ಕ ವಯಸ್ಸಿಂದ ಅಮ್ಮ ನನಗೆ ಕತೆ ಹೇಳ್ತಾ ಬಂದಿದ್ರು. ಒಬ್ಬ ರಾಜ್ಕುಮಾರಿ ಬರ್ತಾಳೆ, ನಿನ್ನನ್ನು ಗೆಲ್ಲಿಸ್ತಾಳೆ, ಎಲ್ಲಾನು ಕೊಡ್ತಾಳೆ ಅಂತ. ರಾಣಿ, ನೀನು ಅದೇ ಥರ ನಮ್ಮ ಮನೆಗೆ ಬಂದೆ. ನಾನು ಕೇಳಿದ್ದನ್ನೆಲ್ಲ ಕೊಟ್ಟು ನನ್ನನ್ನು ಗೆಲ್ಲಿಸ್ದೆ. ಈಗ ನೀನು ದೇವತೆ ಅಲ್ವಾ? ಯಾಕೆ ಅಂದರೆ ದೇವ್ರಿಗೆ ನಾನು ಪಾದ ಪೂಜೆ ಮಾಡ್ಬೋದು. ರಾಣಿ ಬಾ. ಅಯ್ಯೋ, ಏನು ನನ್ನ ದೊರೆತವ ನಾನು ಪಾದ ಪೂಜೆ ಮಾಡಿಸ್ಕೊಳ್ಳೋದಾ? ಇಲ್ಲ, ನಾನು ಸತ್ರು ಇದು ಮಾತ್ರ ಸಾಧ್ಯ ಇಲ್ಲ. ಯಾಕವ ಹಂಗಂತೀಯ? ಅವ್ರೇನು ಕಮ್ಮಿ ಮನುಷ್ಯನ? ಓದ್ಕೊಂಡಿದ್ದಾರೆ, ಎಲ್ಲ ಗೊತ್ತಾಗತ್ತೆ ಅವರಿಗೆ. ಹಂಗೆ ನೋಡಿದ್ರೆ ನನ್ನ ಮಗನೂ ಅವನ ಹೆಂಡತಿ ಪಾದ ಪೂಜೆ ಮಾಡಬೇಕು.